ಇನ್ನು ಐಆರ್ಜಿಸಿ ನೌಕಾನೆಲೆಯಲ್ಲಿ ಪ್ರಬಲ ಸ್ಫೋಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಕ್ಷಿಣ ಇರಾನ್ನ ಬಂದರು ಅಬ್ಬಾಸ್ನಲ್ಲಿ ಸ್ಫೋಟವಾಗಿರುವಂಥದ್ದು. ಐಆರ್ಜಿಸಿ ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳಿ ನೌಕಾ ವಲಯ ಬಂದರು ಬೊಹೋನರ್ ಬಳಿ ಸ್ಫೋಟವಾಗಿರುವಂಥದ್ದು. ಹಾರ್ಮುಜ್ ಜಲಸಂಧಿಗೆ ಹತ್ತಿರವಿರುವಂತಹ ಮಿಲಿಟರಿ ಘಟಕ ಇದು. ಇಲ್ಲಿ ಸ್ಫೋಟವಾಗಿದೆ, ಪ್ರಬಲ ಸ್ಫೋಟ ಅನ್ನೋದು ಗೊತ್ತಾಗ್ತಾ ಇದೆ. ಐಆರ್ಜಿಸಿ ನೌಕಾನೆಲೆಯಲ್ಲಿ ಸ್ಫೋಟವಾಗಿರುವಂಥದ್ದು. ದಕ್ಷಿಣ ಇರಾನ್ನ ಬಂದರು ಅಬ್ಬಾಸ್ನಲ್ಲಿ ಸ್ಫೋಟವಾಗಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತವನ್ನು ಸಾಧಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಜಲಸಂಧಿಯನ್ನು ದಾಟಿ ಬೇರೆ ಬೇರೆ ದೇಶಗಳಿಗೆ ತೈಲ ರಫ್ತಾಗದೇ ಇರುವಂತಹ ನಿಟ್ಟಿನಲ್ಲಿ ಹಡಗುಗಳನ್ನು ತಡೆಯುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಐಆರ್ಜಿಸಿ ಎಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಸೇನೆ ಮಾಡಿದಂತಹ ಸ್ಫೋಟಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇದೆಯಾ, ಹೇಗೆ ಅಂಥೇಳಿ? ಪ್ರೇಮ್, ನೋಡಿ, ಸ್ಫೋಟಕ್ಕೆ ಏನು ಅನ್ನುವಂಥದ್ದು ನಿರ್ದಿಷ್ಟವಾದಂಥ ಕಾರಣಗಳು ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಬರಬೇಕು. ಈ ಒಂದು ದಾಳಿಯನ್ನು ಅಮೆರಿಕ ಮಾಡಿದೆಯಾ, ಇಸ್ರೇಲ್ ಮಾಡಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆಗಳಿಲ್ಲ. ಈ ದಾಳಿಯನ್ನು ಮಾಡಿರೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಅಮೆರಿಕ ಅಥವಾ ಇಸ್ರೇಲ್ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಆದರೆ ಹಾರ್ಮುಜ್ ಜಲಸಂಧಿಗೆ ಹತ್ತಿರದಲ್ಲಿರುವಂಥ ಈ ಒಂದು ನೌಕಾ ನೆಲೆಯ ಮೇಲೆ ದಾಳಿಯನ್ನು ಮಾಡೋ ಮೂಲಕ ಇರಾನ್ಗೆ ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯ ನಿರ್ಬಂಧಿಸುವಂತ ಮೂಲಕ ಜಾಗತಿಕವಾಗಿ ಕಚ್ಚಾ ತೈಲ ಪೂರೈಕೆ ಸರಪಳಿಗೆ ದೊಡ್ಡ ಡ್ಯಾಮೇಜ್ ಮಾಡುವಂತಹ ಲೆಕ್ಕಾಚಾರವನ್ನ ಇರಾನ್ ಹಾಕೊಂಡಿತ್ತು. ಸೊ ಹೀಗಾಗಿ ಇರಾನ್ ಅನ್ನ ಈ ಪ್ರದೇಶದಲ್ಲಿ ವೀಕ್ ಮಾಡುವಂತ ದೃಷ್ಟಿಯಿಂದ ಈ ದಾಳಿಯನ್ನು ನಡೆಸಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಕಳೆದ 2-3 ದಿನಗಳಿಂದ ನಾವು ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಈ ಒಂದು ನೌಕಾನೆಲೆಯಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರಯಾಣ ಮಾಡ್ತಿದ್ದಂತ ಬೇರೆ ಬೇರೆ ಹಡಗುಗಳ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಐಆರ್ಜಿಸಿ ಕೂಡ ಮಾಡಿತ್ತು. ಆ ಮೂಲಕ ಈ ಒಂದು ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸುವಂತ ಕೆಲಸವನ್ನ ಕೂಡ ಇರಾನ್ ಮಾಡ್ತಾ ಇತ್ತು. ಸೊ ಈಗ ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಅಥವಾ ಇರಾನ್ ದಾಳಿ ನಡೆಸಿರುವಂತಹ ಸಾಧ್ಯತೆಗಳಿದೆ, ಇಸ್ರೇಲ್ ದಾಳಿ ನಡೆಸಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಕಳೆದ 2 ದಿನಗಳ ಹಿಂದೆ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ನಿರ್ಬಂಧಿಸಿದೆ, ಈ ಒಂದು ಪ್ರದೇಶದಲ್ಲಿ ಅಮೆರಿಕದ ಸೇನೆ ಉಳಿದ ದೇಶಗಳ ಹಡಗುಗಳಿಗೆ ಬೆಂಗಾವಲಾಗಿ ರಕ್ಷಣಾ ತಂಡಗಳನ್ನು ಕೊಡುತ್ತೆ, ಮತ್ತೆ ತನ್ನ ರಕ್ಷಣೆಯಲ್ಲಿ ಅವುಗಳನ್ನ ಹಾರ್ಮುಜ್ ಜಲಸಂಧಿಯನ್ನ ದಾಟಿಸುವಂತ ಕೆಲಸವನ್ನ ಕೂಡ ಮಾಡುತ್ತೆ ಅನ್ನುವಂತ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಸೊ ಅದಕ್ಕೆ ಪೂರಕವಾಗಿ ಈ ದಾಳಿ ನಡೆದಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಇರುವಂತದ್ದು. ಅಮೆರಿಕ ಅಥವಾ ಇಸ್ರೇಲ್ ಈ ಒಂದು ದಾಳಿಯನ್ನ ಇನ್ನೂ ಕೂಡ ಕ್ಲೇಮ್ ಮಾಡಿಲ್ಲ. ಬಹುತೇಕ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಈ ದಾಳಿಯನ್ನ ಯಾವುದಾದ್ರೂ ಒಂದು ದೇಶ ಕ್ಲೇಮ್ ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈ ಮೂಲಕ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನು ತಲುಪುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ.